ದಾವಣಗೆರೆ ಕಿಂಗ್ ಅಂತಾನೆ ಹೇಳ್ಬೋದು. ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರು ನಮ್ಮನ್ನ ಆಗ್ಲಿದ್ದಾರೆ. ನಾನು ಓದಿದ್ದು ಅವ್ರ ಸಂಸ್ಥೆಗಳಲ್ಲೇ. ಪ್ರತಿ ಸಲ ನಮ್ಮ ಕಾಲೇಜ್ ಇವೆಂಟ್ ಗಳಿಂದನೂ ಅವ್ರನ್ನ ನೋಡ್ಕೊಂಡೇ ಬೆಳೆದಿರೋದು. ಅದಾದ್ಮೇಲೂ ಕೂಡ ನಾನು ಇಂಡಸ್ಟ್ರಿಗೆ ಹೋದಾಗ್ಲೂ ಸುಮಾರು ಸಲ ಬಂದು ಅವ್ರ ಆಶೀರ್ವಾದ ತಗೊಂಡಿದ್ದೀನಿ. ಈವನ್ ನಮ್ಮ ಮದ್ವೆ ಟೈಮಲ್ಲೂ ಕೂಡ ಅವ್ರನ್ನ ಆಹ್ವಾನಿಸಿದ್ವಿ. ಅವ್ರು ಯಾವಾಗ್ಲೂ ನಮ್ಮ ಹೃದಯಗಳಲ್ಲಿ ಇರ್ತಾರೆ. ಅಂಡ್ ದಾವಣಗೆರೆ ಇವತ್ತು ಇಷ್ಟು ಇಂಪ್ರೂವ್ ಆಗಿದೆ, ಇಷ್ಟೊಂದು ಎಜುಕೇಶನಲ್ ಹಬ್ ಅಂತ ಕರೆಸ್ಕೊಳ್ಳುತ್ತೆ ಅಂದ್ರೆ ಅದಕ್ಕೆ ಮುಖ್ಯವಾಗಿ ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರು ಕಾರಣ. ಎಲ್ರನ್ನೂ ಒಂದೇ ತರ ಮಾತಾಡ್ಸೋದು, ನಗ್ನಗ್ತಾ ಇರೋದು, ಹ್ಯೂಮರಸ್ ಆಗಿ ಮಾತಾಡೋದು, ಖಡಕ್ ಆಗಿರೋದು. ಅವ್ರು ಬಂದ್ರೇನೆ ಒಂದು ರಾಜನ್ ಫೀಲಿಂಗ್ ಕೊಡ್ತಾ ಇತ್ತು. ಸುಮ್ನೆ ಎಲ್ರಿಗೂ ಹಂಗ ಅನ್ನೋದಿಲ್ಲ. ನಾನ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ್ಲೂ ಯಾವ ಊರು ಅಂದಾಗ ದಾವಣಗೆರೆ ಅಂದ ತಕ್ಷಣ ಶಾಮನೂರು ಶಿವಶಂಕರಪ್ಪನವ್ರ ಊರು ಅಂತ ಅನ್ನೋರು. ಅಂದ್ರೆ ಒಂದು ಊರಿಗೆ ಒಬ್ಬ ವ್ಯಕ್ತಿ ಹೆಸರನ್ನ ನಂಟು ಹಾಕ್ತಾರೆ ಅಂದ್ರೆ ಅಂದ್ರೆ ಎಷ್ಟು ಪ್ರಭಾವ ಬೀರಿರ್ಬೋದು ಈ ಊರಿನ ಮೇಲೆ ಅಂತ. ಈ ಊರಿನ ಉನ್ನತಿಗೋಸ್ಕರನೇ ಸುಮಾರು ಅವರು ಶ್ರಮಿಸಿದ್ದಾರೆ. ಇವತ್ತು ಅವರು ನಮ್ಮನ್ನ ಅಗಲಿದ್ದಾರೆ. ಬಟ್ ಅವ್ರ ಸಂಪೂರ್ಣವಾದ ಬದುಕನ್ನ, ಸಂತೋಷವಾದ ಬದುಕನ್ನ ರಾಜನ್ ತರ ಅವ್ರು ಬದುಕಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಹಾಗೇನೆ ಅವ್ರ